ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾವಿವತ್ತು ಮಂತ್ರಾಲಯ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರು ಕಾರು ಸರ್ವಿಸ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಕಾರ್ ವಾಷಿಂಗ್ ಎಲ್ಲ ಆದಮೇಲೆ ಮನೇಲಿ ಬಂದು ಮನೇಲಿ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಮತ್ತು ಕಾರಲ್ಲೂ ಪೂಜೆ ಮಾಡಿಬಿಟ್ಟು ನನ್ನ ಮಗ ಸ್ಕೂಲಿಂದ ಬಂದ, ಅವನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟ್ವಿ. ಆನ್ ದ ವೇ ಅವ್ರಿಗೆ ಬೆಡ್ ರೆಡಿ ಮಾಡಬೇಕು ಅಂದ್ಬಿಟ್ಟು ತುಂಬ ಅದು ಹಾಸಿಗೆಗಳು ಪಿಲ್ಲೋಸ್ ಎಲ್ಲ ಎತ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಇವನು ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ. ಹಾಯ್ ಮಾಡು ಅಂದರೆ ಹಾಯ್ ಮಾಡ್ದ. ಅವನು ನನ್ನ ಚಿಕ್ಕ ಮಗ. ಇವನು ಫುಲ್ಲು ಎನರ್ಜಿ ಬಾಯ್. ಇವನು ನೋಡಿ ಏನೋ ಮಾಡ್ತಾ ಇದ್ದಾನೆ. ಹೈವೇಗೆ ಎಂಟರ್ ಆದ್ವಿ, ಜಕ್ಕೂರ್ ಹತ್ರ. ಟ್ರಾಫಿಕ್ಕು ಓಕೆ, ನಾರ್ಮಲ್ ಇದೆ. ಅವನ ಮುಂದೆ ಏನೋ ಮಾಡ್ತಾ ಇದ್ದಾನೆ. ನನ್ನ ದೊಡ್ಡ ಮಗ ಇವನು ಯಜ್ಜತ್ ಅಂತ. ನೋಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದೇನು ದೇವ್ರ ಥರ ಕೂತ್ಕೊಳ್ಳೋದು, ಹಂಗೆ ಮಾಡ್ತಾ ಇದ್ದ. ಇವನು ನೋಡಿ ಎಲ್ಲಿ ಅಲ್ಲೇ ಕಂಫರ್ಟ್ ಆಗಿದೆ ಅಂದ್ಬಿಟ್ಟು ಫುಟ್ಬೋರ್ಡಲ್ಲಿ ಮಲ್ಕೊಂಡು ಆಟ ಆಡ್ತಾ ಇದ್ದಾನೆ. ಟೈಮ್ ಸಿಕ್ಕಿದ್ರೆ ಸಾಕು ನನ್ನ ಹತ್ರ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾನೆ. ನೋಡಿ ಈಗ ಅವನು ಕೆಳಗಡೆ ಇರೋದ್ರಿಂದ ಅವನು ನನ್ನ ಹತ್ರ ಬಂದಿದ್ದಾನೆ. ನಿಯರ್ CNG ಬ್ಯಾಂಕ್ ಹತ್ರ CNG ಫಿಲ್ ಮಾಡಿಸ್ಕೊಂಡು ಹಾಗೆ ಹೊರಟ್ವಿ ಮುಂದೆ. ಇವನು ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ತುಂಬ ಇಷ್ಟಪಡ್ತಾನೆ ಆ ಸಾಂಗ್ನ. ಯಾವ ಸಾಂಗ್ ಬಂದರೂ ಅಷ್ಟೇ ಹಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಮೇ ಬಿ ಫ್ಯೂಚರಲ್ಲಿ ಡ್ಯಾನ್ಸರ್ ಆಗ್ಬೋದು ಅನಿಸುತ್ತೆ ಅವನು, ಗೊತ್ತಿಲ್ಲ. ನೋಡಿ ಹೆಂಗೆ ಕೈಯೆಲ್ಲ ಆಡಿಸ್ತಾ ಇದ್ದಾನೆ. ಹೈವೇಗೆ ಎಂಟರ್ ಆದ್ವಿ. ಮತ್ತು ನನ್ನ ಮಕ್ಕಳು ದೋಸೆ ಕೇಳಿದ್ರು, ಸೊ ಅವ್ರಿಗಾಗಿ ದೋಸೆ ತೊಗೊಬರೋಣ ಅಂತ ಹೋದರೆ ಅಲ್ಲಿ ದೋಸೆ ಸಿಗಲಿಲ್ಲ. ಇಡ್ಲಿ ತೊಗೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇದು ನೋಡಿ ನಿಯರ್ ನಂದಿ ಬೆಟ್ಟ ಹತ್ರ ಹೋಗ್ತಾ ಇದ್ದಾರೆ ಅಂದವೆ. ಅದು ವ್ಯೂ ನೋಡಿ, ಅದೇ ನಂದಿ ಬೆಟ್ಟ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅಂತ. ಹಾಗೆ ಜರ್ನಿ ಕಂಟಿನ್ಯೂ ಮಾಡಿಕೊಂಡು ಈಗ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ. ಮೇ ಬಿ 6 ಅನಿಸುತ್ತೆ ಟೈಮು. ನಮ್ಮನೆ ಅವ್ರ ಅಕ್ಕ ಮನೆಯಿಂದ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಹೈವೇಗೆ ಎಂಟರ್ ಆದ್ವಿ. ಚೆನ್ನಾಗಿತ್ತು ಜರ್ನಿ. ನೋಡಿ ನಮ್ಮ ಮನೆಯವರು ಫುಲ್ ಪ್ರಿಪೇರ್ ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇನ್ನೇ ಹೈವೇ ರೀಚ್ ಆಗಿದ್ದೆ ತಡ ಇಬ್ಬರು ಮಲ್ಕೊಬಿಟ್ರು, ಯಾಕಂದರೆ ಮಾರ್ನಿಂಗಿಂದ ಮಲಗಿರಲಿಲ್ಲ. ಸೊ ಇಬ್ಬರು ಮಲ್ಕೊಂಬಿಟ್ರು. ನಮ್ಮ ಅತ್ತೆಯವರು ಹಂಗೆ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವಿಬ್ಬರು ಮಾತಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ನೋಡಿ ಹೈವೇ, ಚಿಕ್ಕಬಳ್ಳಾಪುರ ಎಕ್ಸಿಟ್ ಆದಮೇಲೆ ಹೈವೇ. ಆ ವ್ಯೂ ನೋಡಿ, ತುಂಬ ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೂ ಹಿಂಗೋ ಸಾಂಗ್ ಕೇಳಿಕೊಂಡು ನನ್ನ ಮಕ್ಕಳು ಇಬ್ಬರು ಮಲಗಿದ್ರು. ಸೊ ನಾವು ಮಾತಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೋಟೆಲ್ಸ್ ಅನಿಸುತ್ತೆ ನೋಡಿ, ಅದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೆ ಹೋಗ್ತಾ ಇದ್ದೀವಿ. ನಾವು ಸಂಡೇ
ಈ ಫ್ರೈಡೇ ಮುಗಿಸ್ಕೊಂಡು ನನ್ನ ಮಗನ ಕ್ಲಾಸ್ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಮನೆಯವ್ರದ್ದು ಬರ್ತಡೇ ಬೇರೆ ಇತ್ತು. ಅದು ಗುರುವಾರನೇ ಬಂದಿದ್ದರಿಂದ ಇವತ್ತೇ ಹೊರಡೋಣ ಅಂದ್ಬಿಟ್ಟು, ನಾಳೆ ದರ್ಶನ ಆಗುತ್ತೆ ಗುರುವಾರ ಅಂದ್ಬಿಟ್ಟು ಇವತ್ತೇ ಹೊರಟ್ವಿ. CNG ಖಾಲಿಯಾಗಿತ್ತು ಅನಿಸುತ್ತೆ ಮೇ ಬಿ, ಅದರಿಂದ ಅಲ್ಲಿ ಮತ್ತೆ CNG ಫಿಲ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇವರಂತೂ ಮಕ್ಕಳು ಮಲ್ಕೊಂಡಿದ್ದವ್ರು ಎದ್ದೇಳಲೇ ಇಲ್ಲ, ಹಾಗೆ ಮಲ್ಕೊಂಡೇ ಇದ್ದಾರೆ. ತುಂಬ ಹೊತ್ತಾದರೂ ಮಲಗಲೇ ಇಲ್ಲ, ಎಷ್ಟೊತ್ತಾದರೂ ಹಂಗೆ ಮಲ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಬ್ಬರೂ ಆರಾಮಾಗಿ ಮಲ್ಕೊಂಡಿದ್ದಾರೆ. ನಮ್ಮ ಮನೆಯವರು ಬೆಡ್ ರೆಡಿ ಮಾಡಿಕೊಟ್ಟಿದ್ದಾರೆ. ಮತ್ತು CNG ಫಿಲ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಹೋಗ್ತಾ ಇದು ನೋಡಿ ಲೇಪಾಕ್ಷಿ ಎಂಟ್ರೆನ್ಸ್ ಅದು. ಅಲ್ಲಿಂದ ಒಳಗಡೆ ಹೋದರೆ ಲೇಪಾಕ್ಷಿ ಸಿಗುತ್ತೆ. ಸಾಂಗ್ ಕೇಳಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನೂ ನನ್ನ ಮಕ್ಕಳು ಇಬ್ಬರು ಅಷ್ಟೇ ಮಲ್ಕೊಂಡಿದ್ರು, ಎದ್ದೇಳಲೇ ಇಲ್ಲ. ಅವ್ರು ಮಲಗಿದ್ರಿಂದ ನಮಗೂ ಸ್ವಲ್ಪ ಆರಾಮಾಯಿತು. ಯಾಕಂದರೆ ಮುಂದೆಗಡೆ ಬಂದು ಕೂತ್ಕೊಂಡು ಡ್ಯಾನ್ಸ್ ಮಾಡೋದು, ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಏನಾದರೂ ತೊಗೊಳ್ಳೋದು, ಹಾಗೆ ಹಿಂಗೆ ಮಾಡ್ತಾ ಇರ್ತಾನೆ ಚಿಕ್ಕವನು. ಹಾಗಾಗಿ ಅವನು ಮಲಗಿದ್ರಿಂದ ನನಗೂ ಸ್ವಲ್ಪ ಆರಾಮಾಯಿತು. ಸೊ ಹಂಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ನೋಡಿ ಕೆರೆ ಪಕ್ಕ ಲೈಟ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ಅದು. ನೆಕ್ಸ್ಟ್ ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ಆಗಲೇ ಪೆನುಗೊಂಡ ಹತ್ರ ರೀಚ್ ಆಗ್ತೀವಿ. ಇದು ಕಿಯಾ ಕಂಪ್ನಿ ಅದು, ಅದನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಕಿಯಾ ಶೋರೂಮ್ ಪೆನುಗೊಂಡ. ನೆಕ್ಸ್ಟು ಇಲ್ಲಿ ಒಂದು ಟೋಲ್ ಬಂತು, ಮರೂರು ಟೋಲ್ ಅಂತೆ ಅದು. ಮರೂರು ಹತ್ರ ಟೋಲು ಎಕ್ಸಿಟ್ ಮಾಡಿಕೊಂಡು ಟೋಲ್ ಬಂದ್ವಿ. ನಿಯರು ಟೋಲ್ ಹತ್ರ ಮರೂರು ಟೋಲ್ ಪ್ಲಾಜಾ ಅದು, ಅದನ್ನು ಮುಗಿಸ್ಕೊಂಡು ಎಕ್ಸಿಟ್ ಆದ್ವಿ ಟೋಲಿಂದ. ಅಷ್ಟೊತ್ತಿಗೆ ಒಂದು 10:30 11 ಆಗಿತ್ತು. ಟೋಲ್ ಮುಗಿಸ್ಕೊಂಡು ಟೋಲಿಂದ ಎಕ್ಸಿಟ್ ಆದ್ವಿ. ನೆಕ್ಸ್ಟು ಹಾಗೆ ಹೈವೇಲಿ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ.
ಅಷ್ಟರಲ್ಲೇ ನಮ್ಮ ಮನೆಯವರು ಏನು ಡೀಟೇಲ್ಸ್ ಕೊಡ್ತಾಯಿದ್ರು ತೋರಿಸ್ಕೊಂಡು. ಅಷ್ಟರಲ್ಲಿ ನನ್ನಿಬ್ಬರು ಮಕ್ಕಳು ಎದ್ದಿದ್ದಾರೆ. ಆಟ ಆಡಿಕೊಂಡು ಹಾಯ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಅವನು. ಮತ್ತೆ ಮುಂದೆ ಬಂದ, ಡ್ಯಾನ್ಸ್ ಮಾಡಿಕೊಂಡು ಮುಂದೆ ಬಂದು ಕೂತ್ಕೊಳ್ತಾನೆ. ಅವನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಿಟ್ಟು ಬೇರೆ ಯಾವ ಸಾಂಗು ಹಾಕೋಗಿಲ್ಲ. ಅದು ಮುಗಿದ ತಕ್ಷಣವೇ ಮತ್ತೆ ಮತ್ತೆ ರಿಪೀಟ್ ಹಾಕ್ರಿ ಅಂತ ಕೇಳ್ತಾ ಇರ್ತಾನೆ ಸಾಂಗ್ನ. ಅವರಪ್ಪ ಕರೆದ್ರು ಅಂದ್ಬಿಟ್ಟು ಹೋಗಿ ಅವರಪ್ಪ ಮೇಲೆ ಕೂತ್ಕೊಂಡ. ವೆಯ್ಟ್ ಮಾಡ್ತಾ ಇರ್ತಾನೆ. ಅವರಪ್ಪ ಕರೆದ ತಕ್ಷಣ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಅವನು. ಕರೀಲಿಲ್ಲ ಅಂದರೆ ಮತ್ತೆ ಹೋಗಲ್ಲ. ಅವರಪ್ಪ ಬಾ ಪುಟ್ಟ ಅಂದ ತಕ್ಷಣ ಹೋಗಿ ಕೂತ್ಕೊಳ್ಳೋಕೆ ರೆಡಿ ಆಗಿಬಿಡ್ತಾನೆ ಅವರಪ್ಪ ಮೇಲೆ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಮುಂದೆ ನೋಡಿಕೊಂಡು. ಮತ್ತು ಹಾಗೆ ಮುಂದೆ ಬರ್ತಾ CNG ಖಾಲಿ ಆಗಿತ್ತು. ಮತ್ತು CNG ಮತ್ತು ಪೆಟ್ರೋಲು ಎರಡೂ ಫಿಲ್ ಮಾಡಿಸ್ಕೊಂಡು ಮತ್ತು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಪ್ರೆಷರ್ 200 ಇತ್ತು. ನೀಟಾಗಿ ಫಿಲ್ ಆಯಿತು ತುಂಬ. ಅದು ಫಿಲ್ ಮಾಡಿಸ್ಕೊಂಡು ಮತ್ತೆ ಮೂವ್ ಆದ್ವಿ ಮುಂದಕ್ಕೆ. ಅವಿ ಅಂತೂ ತುಂಬಾ ಎಕ್ಸೈಟ್ ಆಗಿದ್ರು. ಜರ್ನಿ ಅಂದರೆ ಅವ್ರಿಗೆ ತುಂಬ ಇಷ್ಟ, ಡ್ರೈವಿಂಗ್ ಅಂದರೆ. ಸೊ ಡ್ರೈವ್ ಮಾಡಿಕೊಂಡು ಸಾಂಗ್ ಕೇಳಿಕೊಂಡು, ಇವನು ನೋಡಿ ಏನೋ ಮಾಡ್ತಾ ಇದ್ದಾನೆ ಕೂತ್ಕೊಂಡು ನನ್ನ ಹತ್ರ. ಸಾಂಗ್ ಹಾಕಿ ಅಂತ ಅವರಪ್ಪ ಕೇಳ್ತಾ ಇದ್ದಾನೆ. ಮತ್ತು ಕೂತ್ಕೊಂಡು ಸಾಂಗ್ ಏನೋ ತಿನ್ನಿಸ್ತಾ ಇದ್ದೀನಿ ನಾನು ಅನ್ಸುತ್ತೆ. ಪರೋಟ ತೊಗೊಂಡ್ವಿ. ಪರೋಟ ತಿನ್ನಿಸ್ತಾ ಇದ್ದೀನಿ ಅವರಿಬ್ರಿಗೂ. ಪರೋಟ ತಿನ್ನಿಸ್ಕೊಂಡು, ಅಲ್ಲಿ ಬೇರೆ ಏನೂ ಸಿಗಲಿಲ್ಲ, ಎಲ್ಲ ನಾನ್ ವೆಜ್ ಇತ್ತು. ಸೊ ಹಂಗಾಗಿ ಪರೋಟ ತೊಗೊಂಡು ಪರೋಟ ತಿನ್ನಿಸ್ಕೊಂಡು ಇಬ್ರಿಗೂ ಸ್ವಲ್ಪ ತಿಂದರು. ಅದು ಗಟ್ಟಿ ಲಾಸ್ಟಲ್ಲಿ ಹಾರ್ಕೊಂಡ್ಮೇಲೆ ಗಟ್ಟಿ ಆಗಿಬಿಡುತ್ತೆ, ಮತ್ತು ಅವಾಗ ತಿನ್ನೋಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಿಸಿದನ್ನೇ ಕಾರಲ್ಲೇ ತಿನ್ನಿಸ್ತಾ ಇದ್ದೀನಿ. ಡ್ಯಾನ್ಸ್ ಮಾಡಿಕೊಂಡು ತಿಂತಾ ಇದ್ದಾನೆ ಅವನು. ನನ್ನ ಮಗ ದೊಡ್ಡವನು ತಿಂತಾ ಇದ್ದಾನೆ. ಇಬ್ರಿಗೂ ತಿನ್ನಿಸ್ಬಿಟ್ಟು ಮತ್ತು ಹಾಗೆ ಮುಂದೆ ಮೂವ್ ಆದ್ವಿ. ಈ ಕಡೆ ರೋಡ್ ಇದೆ ನೋಡಿ, ಎಷ್ಟು ವರಸ್ಟ್ ರೋಡ್ ಅಂದರೆ ತುಂಬ ಗುಂಡಿಗಳಿತ್ತು. ಆಪೋಸಿಟ್ಟಿಂದ ವೆಹಿಕಲ್ ಬಂದರೆ ಈ ಕಡೆ ಗುಂಡಿ ಇರೋದೇ ಕಾಣಿಸೋದಿಲ್ಲ, ಹಂಗೆ ಇದಾಗ್ಬಿಡ್ತಾಯಿತ್ತು. ಅಷ್ಟು ಗುಂಡಿಗಳಿದ್ದಾವೆ ಇಲ್ಲಿ. ರೋಡಂತೂ ತುಂಬಾ ವರಸ್ಟ್ ಆಗಿತ್ತು. ಮಳೆ ಬೇರೆ ಬಂದಿದ್ದರಿಂದ ನೀರು ಬೇರೆ ತುಂಬಿಕೊಂಡು ಒಂದೊಂದು ಹತ್ರ ಆ ಗುಂಡಿಗಳಿರೋದನ್ನು ಕಾಣಿಸ್ತಾ ಇರಲಿಲ್ಲ, ಹಾಗೆ ಆಗ್ಬಿಟ್ಟಿತ್ತು. ಸೊ ಅದರಲ್ಲಿ ನಿಧಾನಕ್ಕೆ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡಿ ಹೆಂಗಿದೆ ಅದು, ಎಷ್ಟು ಗುಂಡಿಗಳಿದೆ ನೋಡಿ ಅಂಥ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮೇ ಬಿ ಅದು ಹೈವೇನೇ, ಆದರೂ ಯಾಕದು ರೋಡು ಹಾಗಿದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನು ಯಾರೂ ಕಾನ್ಸಂಟ್ರೇಷನ್ ತಗೊಂಡಿಲ್ಲ.
ಸಾಂಗ್ ಕೇಳಿಕೊಂಡು, ಸಾಂಗ್ ಕೇಳೋದಂದರೆ ತುಂಬ ಇಷ್ಟ. ಜರ್ನಿಲಿ ಸಾಂಗ್ ಕೇಳಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಇಬ್ಬರು ಮಕ್ಕಳು, ನಮ್ಮತ್ತೆ ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮೂವ್ ಆಗ್ತಾಯಿದ್ದೀವಿ. ಈ ರೋಡು ಕಳೆಯೋವರೆಗೂ ಹಾಗೆ ಸ್ವಲ್ಪ ನೋಡಿ, ಅದು ನೀರು ನಿಂತಿದೆ ಅಲ್ಲಿ, ಆ ಗುಂಡಿ ಇದೆ, ಅಲ್ಲಿಗೆ ಗೊತ್ತಾಗೋದೇ ಇಲ್ಲ. ಆಪೋಸಿಟಿಂದ ಟ್ರಕ್ ಬಂತು, ಸೊ ಹಂಗಾಗಿ ಸೈಡಿಗೆ ನಿಲ್ಲಿಸ್ಕೊಂಡು ಹೋಗ್ತಾಯಿದ್ದೀವಿ. ಅಪ್ಪ, ಇದೆಲ್ಲ ಅಷ್ಟೇ, ಅದೇ ಥರನೇ ಇದೆ ರೋಡು. ಇನ್ನು ಮುಂದೆ ಎಷ್ಟೋ ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರು. ಅಷ್ಟರಲ್ಲಿ ನಮಗೆಲ್ಲ ನಿದ್ದೆ ಬರ್ತಾಯಿತ್ತು. ನಮ್ಮ ಮನೆಯವರೇ ಡ್ರೈವ್ ಮಾಡಿಕೊಂಡು ಒಬ್ಬರೇ ಹೋಗ್ತಾಯಿದ್ದಾರೆ. ನನಗೆ ಮತ್ತೆ ಮಲ್ಕೊಂಡ್ಬಿಟ್ರೆ, ಮಾತಾಡಿಸ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ಕಂಪ್ನಿ ಸಿಕ್ತಂಗೆ ಆಗುತ್ತೆ ಅಂದ್ಬಿಟ್ಟು ನಿದ್ದೆ ಬಂದ್ರೂ ನಿದ್ದೆ ಮಾಡಿದೆ. ಹಾಗೆ ಮಾತಾಡಿಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅಷ್ಟರಲ್ಲೇ ಬಿಗ್ ಬಾಸ್ ನೋಡೋಣ ಅಂತ ನೆನಪಾಯಿತು. ಅವರು ಎಂದೂ ನೋಡ್ತಾ ಇರಲಿಲ್ಲ, ಬಟ್ ಯಾಕೋ ಈ ಸೀಸನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ, ಹಂಗೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸ್ವಲ್ಪ ದೂರ ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ನನ್ನ ದೊಡ್ಡ ಮಗ ಬಂದುಬಿಟ್ಟು ನನ್ನ ಮೇಲೆ ಕೂತ್ಕೊಂಡ. ಮುಂದೆಗಡೆ ಬಂದು ಅವನು ಹಿಂದೆಗಡೆ ಏನೋ ಹಿಂದೆ ಹೋಗ್ಬಿಟ್ಟು ನೋಡ್ತಾ ಇದ್ದಾನೆ. ವಿಂಡೋ ಗ್ಲಾಸ್ ಹತ್ರ ಹೋಗಿ ನೋಡಿ, ಆ ಲೈಟ್ಸ್ ಬೇರೆ ಅಲ್ಲಿ ಬ್ಲಿಂಕ್ ಆಗ್ತಾ ಇರೋದ್ರಿಂದ ಅದನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟ ಅವನು. ಅಲ್ಲಿ ಹೋಗ್ಬಿಟ್ಟು ರೀಚ್ ಆದ್ವಿ ಅನಿಸುತ್ತೆ. ಮೇ ಬಿ ಇನ್ನೊಂದು 6-7 ಕಿಲೋಮೀಟರ್ಸಲ್ಲಿ ಮಂತ್ರಾಲಯ ಸಿಗುತ್ತೆ. ರೋಡ್ ಕಳೆದ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು. ಅಷ್ಟು ಗುಂಡಿಗಳು, ಕುಲ್ಕಿ ಬಾಡಿ ಪೇನ್ ಬಂದುಬಿಡ್ತು, ಅಷ್ಟು ಇದಾಗಿತ್ತು ರೋಡು. ನಮ್ಮ ಮನೆಯವರಂತೂ ಬಿಗ್ ಬಾಸಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ನಾನು ಅಷ್ಟರಲ್ಲಿ ಮಲ್ಗಿಬಿಟ್ಟಿದ್ದೀನಿ ಅನಿಸುತ್ತೆ. ಬಿಗ್ ಬಾಸ್ ನೋಡಿಕೊಂಡು ಇಲ್ಲ ನಾನು. ಮಂತ್ರಾಲಯ ಆರ್ಚ್ ಸಿಗುತ್ತಲ್ಲ, ಎಂಟರ್ ಆದ ತಕ್ಷಣ ಅವಾಗ ಎದ್ದಿರೋದು. ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೀವಿ ನಾವು. ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಅದು. ಸ್ಟಿಲ್ ಬಿಗ್ ಬಾಸ್ ಕಂಟಿನ್ಯೂ. ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಇಂಟ್ರೆಸ್ಟ್ ಆಗಿ ನಮ್ಮ ಮನೆಯವರು. ಹಾಗೆ ನೋಡಿಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ.
ರೂಮಿಗೆ ಬಂದ್ವಿ. ಈವ್ನಿಂಗಿಂದ ಜರ್ನಿ ಮಾಡಿ ಟಯರ್ಡ್ ಆಗಿರ್ತೀವಲ್ಲ, 12:30 ಆಗಿತ್ತು. ಅಷ್ಟರಲ್ಲಿ ಬಂದು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮಲಗಿದ್ದೀವಿ. ಸೊ ಸರಿ ಫ್ರೆಂಡ್ಸ್, ನಾಳೆ ಮಾರ್ನಿಂಗು ಮತ್ತು ಮಂತ್ರಾಲಯ ದೇವಸ್ಥಾನದಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಾಯ್, ಆಲ್ ಆಫ್ ಯು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, see you tomorrow in the next video.